ಮಂಗಳೂರಿನ ಹಂಪನಕಟ್ಟೆಯ ಕೆಎಸ್ ರಾವ್ ರಸ್ತೆಯ ಎಸ್ಎಲ್ ಶೇಟ್ ಜ್ಯುವೆಲ್ಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್ನಲ್ಲಿ ಅಕ್ಷಯ ತೃತೀಯ ಸಂಭ್ರಮ ಮನೆ ಮಾಡಿತ್ತು. ಗ್ರಾಹಕರು ಚಿನ್ನಾಭರಣ ಮತ್ತು ವಜ್ರಾಭರಣ ಖರೀದಿಯ ಭರಾಟೆಯಲ್ಲಿ ತೊಡಗಿಕೊಂಡರು. ಅಕ್ಷಯ ತೃತೀಯ ಪ್ರಯುಕ್ತ ಹಂಪನಕಟ್ಟೆಯ ಕೆಎಸ್ ರಾವ್ ರಸ್ತೆಯ ಎಸ್ಎಲ್ ಶೇಟ್ ಜ್ಯುವೆಲ್ಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್ನಲ್ಲಿ ಚಿನ್ನಾಭರಣಗಳ ಖರೀದಿ ಜೋರಾಗಿತ್ತು. ಮಂಗಳಕಾರಿಗಳಿಗೆ ಶ್ರೇಷ್ಠವೆನ್ನಲಾಗುವ ಈ ದಿನದಂದು ಚಿನ್ನ ಖರೀದಿಸಿದರೆ ಐಶ್ವರ್ಯ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಜನರದ್ದು. ಇದೇ ಕಾರಣಕ್ಕೆ ಮಳಿಗೆಗಳಲ್ಲಿ ಜನಸಾಗರವೇ ಹರಿದು ಬಂದಿದೆ. ಇನ್ನು ವಿವಿಧ ಶೈಲಿಯ ಚಿನ್ನಾಭರಣ ಮತ್ತು ವಜ್ರಾಭರಣ ಮಾರಾಟ ಮಾಡುವ ಮೂಲಕ ಈ ಮಳಿಗೆ ಗ್ರಾಹಕರ ಮನಗೆದ್ದಿದೆ. ಹಂಪನಕಟ್ಟೆಯ ಕೆಎಸ್ ರಾವ್ ರಸ್ತೆಯ ಎಸ್ಎಲ್ ಶೇಟ್ ಜ್ಯುವೆಲ್ಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್ನ ಮಾಲಕರಾದ ಎಂ ಪ್ರಶಾಂತ್ ಶೇಟ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇವತ್ತಿನ ಅಕ್ಷಯ ತೃತೀಯ ಹೋದ ವರ್ಷಕ್ಕಿಂತ ಸ್ವಲ್ಪ ಜನಸ್ಪಂದನ ಸ್ವಲ್ಪ ಕಡಿಮೆನೇ ಇದೆ. ಬಟ್ ಆದರೂ ಜನರ ಪರ್ಚೇಸ್ ಮಾಡುವ ಉತ್ಸಾಹ ಕಮ್ಮಿ ಆಗಲಿಲ್ಲ. ಸ್ವಲ್ಪ ಕಡಿಮೆ ಪರ್ಚೇಸ್ ಮಾಡ್ತಿದ್ದಾರೆ, ಆದರೆ ಅದೇ ಉತ್ಸಾಹದಿಂದ ಬಂದು ಪರ್ಚೇಸ್ ಮಾಡ್ತಿದ್ದಾರೆ. ಎಲ್ಲರಿಗೆ ಅಕ್ರಾಸ್ ನಮ್ಮ ಜ್ಯುವೆಲ್ಲರಿ ಫ್ರೆಟರ್ನಿಟಿಯಲ್ಲಿ ಸ್ವಲ್ಪ ಎಲ್ಲರಿಗೆ ಬಿಸ್ನೆಸ್ ಈಗ ಈ ಸಲ ಸ್ವಲ್ಪ ಕಡಿಮೆನೇ ಇದೆ ಕ್ವಾಂಟಿಟಿ ವೈಸಲ್ಲಿ. ಸೊ ವ್ಯಾಲ್ಯೂ ವೈಸಲ್ಲಿ ಕೂಡ ಸ್ವಲ್ಪ ಕಡಿಮೆನೇ ಇದೆ. ಆದರೂ ಕೂಡ ಆ ಜನ ಕಸ್ಟಮರ್ದು ಉಮೇದು ಇನ್ನೂ ಇದೆ ಅಂತ ಹೇಳಿ ನಮಗೆ ಭಾವನೆ. ಸೊ ಇನ್ನು ಮುಂದಿನ ದಿನಕ್ಕೆ ರೇಟ್ ಸ್ವಲ್ಪ ಸ್ಟೇಬಲ್ ಆದರೆ ವ್ಯಾಪಾರ ಒಳ್ಳೆ ಆಗ್ಬೋದು ಅಂಥೇಳಿ ನಮ್ಮ ಒಂದು ಅನಿಸಿಕೆ. ಹಾಗೆಯೇ ಈಗ ಈ ವರ್ಷದಲ್ಲಿ ಸ್ವಲ್ಪ ಮದುವೆದ್ದು ಪರ್ಚೇಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದರೆ ಒಂದು ತಿಂಗಳು ಅಧಿಕ ಮಾಸ ಕೂಡ ಇದೆ. ಸೊ ಜನರು ಕೂಡ ಈಗ ಸ್ವಲ್ಪ ವೆಯ್ಟ್ ಮಾಡ್ತಿದ್ದಾರೆ ಪರ್ಚೇಸ್ ಮಾಡಲಿಕ್ಕೆ. ಸೊ ಹಾಗೆ ಅಂಥೇಳಿ ಜನರದ್ದು ಉತ್ಸಾಹ ಕಮ್ಮಿ ಆಗಲಿಲ್ಲ. ಬರೋ ಫುಟ್ಫಾಲ್ಸ್ ಕಮ್ಮಿ ಆದರೂ ಕೂಡ ಆ ಬಂದ ಕಸ್ಟಮರ್ಸ್ ಹತ್ರ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಕೂಡ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.